ಗ್ರಾಮಸ್ಥ. ಸರ್ ಏನು ಅಪಘಾತ ನೋಡಿದ್ರೆ ಸರ್ ನೀವು ಎಲ್ಲಿದ್ರಿ ಏನು ಸರ್? ಹೌದು, ನಾವಿಲ್ಲೇ ಟಿ ಅಂಗಡಿ ಹತ್ರ ಕೂತಿದ್ವಿ. ಸರಿ ಸುಮಾರು 11:15 11:45 ಇರ್ಬೋದು. ಏನಿದೆ, ಅವರು ಎಕ್ಸಿಟ್ ತಗೊಳ್ಳೋ ಉದ್ದೇಶದಿಂದ ಗಾಡಿ ಸ್ಲೋ ಮಾಡಿದ್ದಾರೆ. ಎಕ್ಸಿಟ್ ಫುಲ್ ಓಪನ್ ಇದ್ದಿದ್ರೆ ಅವರು ಡೈರೆಕ್ಟ್ ಹೋಗ್ಬಿಡ್ತಿದ್ರೆ ಏನೋ. ಎಕ್ಸಿಟ್ ಅವ್ರಿಗೆ ಕಾಣಿಸಿಲ್ಲ, ಏನೋ ಇರ್ಬೋದೇನೋ, ಎಕ್ಸಿಟ್ ಕೊಡ್ಬೋದೇನೋ ಇಲ್ಲಿ ಅಂತಂದ್ಬಿಟ್ಟು ಬಂದಿದ್ದಾರೆ. ಎಕ್ಸಿಟ್ ತುಂಬ ಚಿಕ್ಕದಿತ್ತಲ್ಲ, ಅವರು ತುಂಬ ಸ್ಲೋ ಮಾಡಿರೋದ್ರಿಂದ ಹಿಂದೆಗಡೆಯಿಂದ ಬಸ್ ಬಂದು ಅವ್ರಿಗೆ ಡಿಕ್ಕಿ ಆಗಿದೆ. ಇದರಿಂದ 4 ಜನ ದುರ್ಮರಣ ಹೊಂದಿದ್ದಾರೆ. ಇಲ್ಲಿ ಈ ಎಕ್ಸಿಟ್ ತುಂಬ ಅನಾನುಕೂಲತೆ ಆಗ್ತಾ ಇದೆ ಜನಗಳಿಗೆ, ಯಾವುದೇ ಅನುಕೂಲಗಳಿಲ್ಲ. ಕಾರ್ನು ಕೂಡ ಬಹಳಷ್ಟು ದೂರ ತಳ್ಕೊಂಡು ಹೋಗಿದೆ ಬಸ್. ಹೌದು, ಸರಿ ಸುಮಾರು ಒಂದು 200 ಇಂದ 250 ಮೀಟರ್ ಕಾರ್ನ ತಳ್ಕೊಂಡು ಬಂದಿದೆ ಅದು ಬಸ್. ಹೌದು, ಪದೇ ಇವತ್ತೇ ಫಸ್ಟ್ ಆಗಿರೋದು, ಇನ್ಮೇಲೆ ಆಗ್ತಾನೆ ಇರುತ್ತೆ. ಯಾಕೆಂತಂದ್ರೆ ಎಕ್ಸಿಟ್ ತುಂಬ ಚಿಕ್ಕದಿದೆ, ಯಾರಿಗೂ ಕಾಣಲ್ಲ. ಸಡನ್ನಾಗಿ ಬಂದವರಿಗೆ ಪಾಂಡುಪುರ ಹೋಗೋರಿದ್ದಾರೆ, ಕೇರ್ಪೇಟೆ ಹೋಗೋರಿದ್ದಾರೆ, ಮತ್ತು ನಾಗಮಂಗಲ ಹೋಗೋರಿರ್ತಾರೆ. ಇಲ್ಲಿಂದ ಎಕ್ಸಿಟ್ ತಗೊಂಡು ಹೋಗೋಕ್ಕೆ ಅವ್ರ ಉದ್ದೇಶ ಇರುತ್ತೆ. ಕೆಲವೊಬ್ಬರಿಗೆ ರೂಟ್ ಗೊತ್ತಿರಲ್ಲ, ಬಂದು ಎಲ್ಲಿಂದನೋ ಬರೆದಿರ್ತಾರೆ, ಇಲ್ಲಿ ನಾಗಮಂಗಲ ಮ್ಯಾಪ್ ಹಾಕಿರ್ತಾರೆ, ಇಲ್ಲ ಕೇರ್ಪೇಟೆ ಮ್ಯಾಪ್ ಹಾಕಿರ್ತಾರೆ, ಇಲ್ಲೇ ಎಕ್ಸಿಟ್ ತಗೋಬೇಕಾಗಿರುತ್ತೆ. ಇವರು ಫುಲ್ ಎಕ್ಸಿಟ್ ಓಪನ್ ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ, ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್ ಮಾಡಿದಿದ್ರೆ ಇದನ್ನ ಅಪಘಾತ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಚಿಕ್ಕದು ಮಾಡಿದ್ದಾರೆ. ಅವ್ರು ಸ್ಲೋ ಮಾಡಿದಾಗ ಏನಾಗೈತೆ, ಹಿಂದೆಗಡೆ 120ರಿಂದ 150ರಿಂದ ಗಾಡಿ ಸ್ಪೀಡಲ್ಲಿ ಬರ್ತಾ ಇರೋ ಉದ್ದೇಶದಿಂದ ಆಕ್ಸಿಡೆಂಟ್ಗಳು ಇಲ್ಲಿ ಮೇಲೆ ಆಗ್ತವೆ. ಇಲ್ಲಿ ಈ ಉದ್ದೇಶದಿಂದ ನಾನು SP ಸರ್ ಹತ್ರ ಮಾತಾಡಿ ಸಂಜೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ, ಓಪನ್ ಮಾಡಬೇಕು ಅಂತ. ಗ್ರಾಮಸ್ಥರು ಶಿವು ಅಂತ, ತುಬಿನಕೆರೆ ಗ್ರಾಮಸ್ಥ. ಏನು ಅಪಘಾತ ನೋಡಿದ್ರೆ ಸರ್ ನೀವು ಎಲ್ಲಿದ್ರಿ ಏನು ಸರ್? ಹೌದು, ನಾವಿಲ್ಲೇ ಟಿ ಅಂಗಡಿ ಹತ್ರ ಕೂತಿದ್ವಿ. ಸರಿ ಸುಮಾರು 11:15 11:45 ಇರ್ಬೋದು. ಏನಿದೆ, ಅವರು ಎಕ್ಸಿಟ್ ತಗೊಳ್ಳೋ ಉದ್ದೇಶದಿಂದ ಗಾಡಿ ಸ್ಲೋ ಮಾಡಿದ್ದಾರೆ. ಎಕ್ಸಿಟ್ ಫುಲ್ ಓಪನ್ ಇದ್ದಿದ್ರೆ ಅವರು ಡೈರೆಕ್ಟ್ ಹೋಗ್ಬಿಡ್ತಿದ್ರೆ ಏನೋ. ಎಕ್ಸಿಟ್ ಅವ್ರಿಗೆ ಕಾಣಿಸಿಲ್ಲ, ಏನೋ ಇರ್ಬೋದೇನೋ, ಎಕ್ಸಿಟ್ ಕೊಡ್ಬೋದೇನೋ ಇಲ್ಲಿ ಅಂತಂದ್ಬಿಟ್ಟು ಬಂದಿದ್ದಾರೆ. ಎಕ್ಸಿಟ್ ತುಂಬ ಚಿಕ್ಕದಿತ್ತಲ್ಲ, ಅವರು ತುಂಬ ಸ್ಲೋ ಮಾಡಿರೋದ್ರಿಂದ ಹಿಂದೆಗಡೆಯಿಂದ ಬಸ್ ಬಂದು ಅವ್ರಿಗೆ ಡಿಕ್ಕಿ ಆಗಿದೆ. ಇದರಿಂದ 4 ಜನ ದುರ್ಮರಣ ಹೊಂದಿದ್ದಾರೆ. ಇಲ್ಲಿ ಈ ಎಕ್ಸಿಟ್ ತುಂಬ ಅನಾನುಕೂಲತೆ ಆಗ್ತಾ ಇದೆ ಜನಗಳಿಗೆ, ಯಾವುದೇ ಅನುಕೂಲಗಳಿಲ್ಲ. ಕಾರ್ನು ಕೂಡ ಬಹಳಷ್ಟು ದೂರ ತಳ್ಕೊಂಡು ಹೋಗಿದೆ ಬಸ್. ಹೌದು, ಸರಿ ಸುಮಾರು ಒಂದು 200 ಇಂದ 250 ಮೀಟರ್ ಕಾರ್ನ ತಳ್ಕೊಂಡು ಬಂದಿದೆ ಅದು ಬಸ್. ಹೌದು, ಪದೇ ಇವತ್ತೇ ಫಸ್ಟ್ ಆಗಿರೋದು, ಇನ್ಮೇಲೆ ಆಗ್ತಾನೆ ಇರುತ್ತೆ. ಯಾಕೆಂತಂದ್ರೆ ಎಕ್ಸಿಟ್ ತುಂಬ ಚಿಕ್ಕದಿದೆ, ಯಾರಿಗೂ ಕಾಣಲ್ಲ. ಸಡನ್ನಾಗಿ ಬಂದವರಿಗೆ ಪಾಂಡುಪುರ ಹೋಗೋರಿದ್ದಾರೆ, ಕೇರ್ಪೇಟೆ ಹೋಗೋರಿದ್ದಾರೆ, ಮತ್ತು ನಾಗಮಂಗಲ ಹೋಗೋರಿರ್ತಾರೆ. ಇಲ್ಲಿಂದ ಎಕ್ಸಿಟ್ ತಗೊಂಡು ಹೋಗೋಕ್ಕೆ ಅವ್ರ ಉದ್ದೇಶ ಇರುತ್ತೆ. ಕೆಲವೊಬ್ಬರಿಗೆ ರೂಟ್ ಗೊತ್ತಿರಲ್ಲ, ಬಂದು ಎಲ್ಲಿಂದನೋ ಬರೆದಿರ್ತಾರೆ, ಇಲ್ಲಿ ನಾಗಮಂಗಲ ಮ್ಯಾಪ್ ಹಾಕಿರ್ತಾರೆ, ಇಲ್ಲ ಕೇರ್ಪೇಟೆ ಮ್ಯಾಪ್ ಹಾಕಿರ್ತಾರೆ, ಇಲ್ಲೇ ಎಕ್ಸಿಟ್ ತಗೋಬೇಕಾಗಿರುತ್ತೆ. ಇವರು ಫುಲ್ ಎಕ್ಸಿಟ್ ಓಪನ್ ಮಾಡಿದಿದ್ರೆ ಇದನ್ನು ಅಪಘಾತ ಆಗ್ತಾ ಇರಲಿಲ್ಲ. ಯಾಕೆಂದರೆ ಚಿಕ್ಕದು ಮಾಡಿದ್ದಾರೆ. ಅವ್ರು ಸ್ಲೋ ಮಾಡಿದಾಗ ಏನಾಗೈತೆ, ಹಿಂದೆಗಡೆ 120ರಿಂದ 150ರಿಂದ ಗಾಡಿ ಸ್ಪೀಡಲ್ಲಿ ಬರ್ತಾ ಇರೋ ಉದ್ದೇಶದಿಂದ ಆಕ್ಸಿಡೆಂಟ್ಗಳು ಇಲ್ಲಿ ಮೇಲೆ ಆಗ್ತವೆ. ಇಲ್ಲಿ ಈ ಉದ್ದೇಶದಿಂದ ನಾನು SP ಸರ್ ಹತ್ರ ಮಾತಾಡಿ ಸಂಜೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ, ಓಪನ್ ಮಾಡಬೇಕು ಅಂತ. ಗ್ರಾಮಸ್ಥರು ಶಿವು ಅಂತ, ತುಬಿನಕೆರೆ.